ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ತ್ರಿಪುರ ಸಂಹಾರವು ಪ್ರಾಚೀನ ಭಾರತೀಯ ಮಹಾಕಾವ್ಯಗಳು ಮತ್ತು ಪುರಾಣಗಳಲ್ಲಿ ಸ್ಪಷ್ಟವಾಗಿ ನಿರೂಪಿಸಲ್ಪಟ್ಟಿರುವ ಶಿವನ ಸಿದ್ಧಾಂತದಲ್ಲಿನ ಒಂದು ಆಸಕ್ತಿದಾಯಕ ಪ್ರಸಂಗ. ತ್ರಿಪುರಾರಿ ಅಥವಾ ತ್ರಿಪುರ ಸಂಹಾರಿ ಅಥವಾ ತ್ರಿಪುರ ದಹನ ಮೂರ್ತಿಯಾಗಿ ಶಿವನು ಒಂದೇ ಬಾಣದಿಂದ 3 ಬಲಿಷ್ಠ ಸಹೋದರರನ್ನು ನಾಶಪಡಿಸುತ್ತಾನೆ. ಪುರಾಣದ ಪ್ರಕಾರ ರಾಕ್ಷಸ ಸಹೋದರರೇ ಇಲ್ಲಿನ ನಾಯಕರು. ಅವರೇ ತಾರಕಾಕ್ಷ, ಕಮಲಾಕ್ಷ ಮತ್ತು ವಿದ್ಯುನ್ಮಾಲಿ. ಕಾರ್ತಿಕೇಯನಿಂದ ಕೊಲ್ಲಲ್ಪಟ್ಟ ತಾರಕಾಸುರನ ಪುತ್ರರು. ತ್ರಿಪುರ ಸಹೋದರರು ತಮ್ಮದೇ ಆದ ಅಭೇದ್ಯ ನಗರಗಳನ್ನು ನಿರ್ಮಿಸಿದ್ದರು. ಅವರು ಇಡೀ ನಗರಗಳೊಂದಿಗೆ ಎಲ್ಲಿ ಬೇಕಾದರೂ ಚಲಿಸಬಹುದಾದ ವರವನ್ನು ಪಡೆದಿದ್ದ ಮಹಾನ್ ಬಲಶಾಲಿಗಳು. ಈ ಬಗ್ಗೆ ಪದ್ಮಪುರಾಣದಲ್ಲಿ ವಿವರವಾದ ಉಲ್ಲೇಖದ ಜೊತೆಗೆ ಅತ್ಯದ್ಭುತ ವಿವರಣೆ ಕೂಡ ಸಿಗುತ್ತೆ. ಇವರ ಸಂಹಾರದ ಕುರಿತಾದ ಮಹಾಭಾರತದ ಕರ್ಣಪರ್ವದಲ್ಲಿ ಉಲ್ಲೇಖಿತವಾಗಿದೆ. ಬನ್ನಿ, ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ತ್ರಿಪುರಾಸುರರ ದಹನದ ಕುರಿತಾದ ರೋಚಕ ಅಧ್ಯಾಯವನ್ನು ವಿವರಿಸುತ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮಹಾಭಾರತದ ಕರ್ಣಪರ್ವದ ತ್ರಿಪುರ ದಹನ ಪೂರ್ವ ಕಥೆಯಲ್ಲಿ ಈ ಸನ್ನಿವೇಶವನ್ನು ಅಚ್ಚುಕಟ್ಟಾಗಿ ವರ್ಣಿಸಲಾಗಿದೆ. ತ್ರಿಪುರ ದಹನದ ಹಿಂದೆ ಸುಯೋಧನನ ಪಾತ್ರ ನಿಜಕ್ಕೂ ಅತ್ಯಮೋಘವಾದದ್ದು. ಯಾವಾಗ ಶಲ್ಯ ಕೌರವರ ಸಾರಥ್ಯಕ್ಕೆ ಸೇರಿದನೋ ಅಂದಿನಿಂದಲೇ ಕೌರವನಿಗೆ 100 ಆನೆ ಬಲ ಬಂದಂತಾಗಿತ್ತು. ಪಾಂಡವರಿಂದ ಅನುಭವಿಸಿದ ಅವಮಾನಕ್ಕಾಗಿ ಅವರ ವಿರುದ್ಧ ಪ್ರತಿಕಾರಕ್ಕಾಗಿ ಹವಣಿಸ್ತಾ ಇದ್ದ. ಶಲ್ಯನ ಕೋಪವೇ ದುರ್ಯೋಧನನಿಗೆ ವರವಾಗಿ ಪರಿಣಮಿಸಿತ್ತು. ಹೇಗಾದರೂ ಮಾಡಿ ತನ್ನ ವೈರಿಯಾದ ಅರ್ಜುನನ ವಿರುದ್ಧ ಸೇಡಿ ತೀರಿಸಿಕೊಳ್ಳುವುದಕ್ಕಾಗಿ ನಾನಾ ಉಪಾಯಗಳನ್ನು ಮಾಡಿದ್ದ. ಅಂಥದ್ರಲ್ಲಿ ತ್ರಿಪುರರ ದಹನದ ಘಟನೆಯೂ ಒಂದು. ಕಾರ್ಯಚತುರ ಸುಯೋಧನ ಮೆಲ್ಲಗೆ ಶಲ್ಕರಾಜನಿಗೆ ಪಾಂಡವರೊಂದಿಗೆ ಹಿಂದೆ ನಡೆದ ಘಟನೆಗಳನ್ನು ನಿರೂಪಿಸಿ ಮನವೊಲಿಸಲು ಪ್ರಯತ್ನಿಸಿದ್ದ. ಅದಕ್ಕಾಗಿ ಬಳಸಿಕೊಂಡಿದ್ದೇ ತ್ರಿಪುರ ದಹನದ ಕತೆ. ಇದರಲ್ಲಿ ಮಸಲತ್ತು ಅನ್ನೋದು ಓರ್ವ ವಿರೋಧಿಗೆ ಹೇಗೆ ಅಸ್ತ್ರವಾಗಿ ಬದಲಾಗುತ್ತೆ ಅನ್ನೋದಕ್ಕೆ ಈ ಪ್ರಸಂಗವೇ ಸಾಕ್ಷಿ. ದುರ್ಯೋಧನ ಈ ರೀತಿಯಾಗಿ ಶಲ್ಯನಲ್ಲಿ ವಿನಂತಿಸಿಕೊಳ್ಳುತ್ತಾನೆ. ಮಾವ, ನಿಮ್ಮ ಗಮನಕ್ಕೆ ಬಾರದಿರುವ ಪುರಾಣ ಕಥೆಯನ್ನು ವಿಸ್ತರಿಸುತ್ತಿಲ್ಲ. ಕೇವಲ ಜ್ಞಾಪಿಸುವ ಸಲುವಾಗಿ ಅರಿಕೆ ಮಾಡಿಕೊಳ್ಳುತ್ತಿದ್ದೇನೆ. ಪೂರ್ವದಲ್ಲಿ ತಾರಕಾಸುರನ 3 ಕುವರರು ತಾರಕಾಕ್ಷ, ಕಮಲಲೋಚನ ಮತ್ತು ವಿದ್ಯುನ್ಮಾಲಿ ಎಂಬ ವಿಕ್ರಮಿಗಳು ಅಸಂಖ್ಯಾತ ಸಂವತ್ಸರಗಳ ಕಾಲ ತಪಸ್ಸನ್ನ ಮಾಡಿ ಬ್ರಹ್ಮನನ್ನ ಬೇಡಿಕೊಳ್ತಾರೆ. ಇವರ ಪ್ರಾರ್ಥನೆಗೆ ಮೆಚ್ಚಿ ಪ್ರತ್ಯಕ್ಷನಾದ ಬ್ರಹ್ಮನು, ಅಸುರಕುಮಾರರೇ, ನಿಮ್ಮ ಭಕ್ತಿಗೆ ಮೆಚ್ಚಿದ್ದೇನೆ. ಸಂಕೋಚವಿಲ್ಲದೆ ನಿಮ್ಮ ಬಯಕೆಯನ್ನ ಬೇಡಿಕೊಳ್ಳಿರಿ, ಖಂಡಿತವಾಗಿಯೂ ಈಡೇರಿಸುತ್ತೇನೆ ಎಂದು ಅಭಯವನ್ನ ನೀಡಿದ. ಆ ದೈತ್ಯರು ಸಾಮಾಜಿಕ ಹಿತ ಅಥವಾ ಪುರುಷಾರ್ಥ ಸಾಧಿಸಲು ತಪೋಯಜ್ಞ ಸಲ್ಲಿಸಲಿಲ್ಲ. ಬದಲಿಗೆ ಸೃಷ್ಟಿಕರ್ತ, ನಾವು 3 ಪುರಗಳನ್ನು ರಚಿಸುತ್ತೇವೆ. ಸುರನ ರೋರಗ, ಖೇಚರ, ಕಿನ್ನರ, ಸಿದ್ಧ ವಿದ್ಯಾಧರರು ನಮ್ಮನ್ನು ಓಲೈಸುವಂತೆ ಮಾಡು, ನಮಗೆ ಅಮರತ್ವವನ್ನು ಕರುಣಿಸು ಎಂದರು. ಇವರ ಪ್ರಾರ್ಥನೆಯನ್ನು ಕೇಳಿದ ಬ್ರಹ್ಮ ಅಚ್ಚರಿಗೊಂಡು ವರವನ್ನು ಅನುಗ್ರಹಿಸುವ ಮೊದಲು ಕ್ಷಣಕಾಲ ಯೋಚಿಸಿದ. ಹಾವುಗಳಿಗೆ ರೆಕ್ಕೆಯನ್ನು, ವ್ಯಾಘ್ರಗಳಿಗೆ ಧೈರ್ಯವನ್ನು, ದುಷ್ಟರಿಗೆ ಸಂಪತ್ತನ್ನು, ಅಂಧಕಾರಕ್ಕೆ ಕಾಠಿಣ್ಯವನ್ನು, ಕೊಲೆಗಡುಕರಿಗೆ ನಿತ್ಯ ದೇಹವನ್ನು ಶಾಶ್ವತವಾಗಿ ನೀಡಿದರೆ ಈ ಧರೆ ಮುಂದೆ ನಡೆಯುವುದು ಹೇಗೆ ಎಂಬ ಗೊಂದಲದಲ್ಲೇ ಚಿತ್ತದಲ್ಲಿ ಅದೇನನ್ನೋ ನಿಶ್ಚಯಿಸಿ ದಾನವರನ್ನುದ್ದೇಶಿಸಿ ಹೇಳಿದ. ಸಹೋದರರೇ, ನಿಮ್ಮ ಅಪೇಕ್ಷೆಯಂತೆ ಪುರವನ್ನು ರಚಿಸಲು ವರವನ್ನಿತ್ತು ಅನುಗ್ರಹಿಸಿದ್ದೇನೆ. 1,000 ಸಂವತ್ಸರ ತುಂಬಿದ ಆ ಸಮಯದಲ್ಲಿ ನಿಮ್ಮ 3 ಪುರಗಳನ್ನು ಯಾರಾದರೂ ಒಂದೇ ಬಾಣ ಮುಖೇನ ಹೊಡೆದರೆ ನಿಮಗೆ ಅಂತ್ಯಕಾಲ ಪ್ರಾಪ್ತವಾಗುತ್ತದೆ. ಅಂದಿನವರೆಗೆ ಅಜೇರಾಗಿ ಮೆರೆಯಿರಿ, ತ್ರಿಲೋಕಗಳಲ್ಲಿ ವಿಜೃಂಭಿಸಿ ಎಂದು ವರವನ್ನಿತ್ತ ಬ್ರಹ್ಮ. ಸಂತಸ ಚಿತ್ತರಾದ ದಾನವರು, ಒಂದೇ ಬಾಣದಲ್ಲಿ ಪುರವನ್ನು ಪುಡಿ ಮಾಡುವವನು ಹುಟ್ಟಲಾರ, ಮೊಲಕ್ಕೆ ಕೊಂಬು ಬರುವುದು ಹೇಗೆ ಅಸಾಧ್ಯವೋ ಹಾಗೆಯೇ ಈ ಕಾರ್ಯವು ಆಗಲಾರದು ಎನ್ನುತ್ತಾ ಆನಂದದಿಂದ ಬೀಗುತ್ತಾ ಹೊರಟರು. ಇದೇ ವರದ ಅಮಲಿನಲ್ಲಿ ಉಬ್ಬಿದ ದಾನವ ವೀರರು ಅಸುರಶಿಲ್ಪ ಮಯನನ್ನು ಕರೆಸಿ ಮಹಾನಗರಗಳನ್ನು ನಿರ್ಮಾಣ ಮಾಡಿಸಿದರು.
ಸ್ವರ್ಣ, ರಜತ, ಕಬ್ಬಿಣ, ಲೋಹಗಳಿಂದ ನಗರಗಳ ರಚನೆಯಾಯಿತು. ಅನಿಮಿಷರನ್ನ ಬಗ್ಗು ಬಡಿಯುವುದೇ ಅವರ ಮುಖ್ಯ ಗುರಿಯಾಗಿದ್ದರಿಂದ ಅಮರೇಂದ್ರನ ನಾರಿಯರನ್ನ ಬಲಾತ್ಕಾರವಾಗಿ ವಶಪಡಿಸಿಕೊಂಡರು. ಸಮಸ್ತ ಜಗತ್ತಿಗೆ ತಾರಕನ ಕುಮಾರರು ಪ್ರಭುಗಳಾದರು. ದಿನಗಳು ಉರುಳಿದವು, ಮಾಸಗಳು ಕಳೆದವು, ಸಂವತ್ಸರಗಳು ಗತಿಸಿದವು. ಇವರ ಕೀಟಲೆಗೆ ಬೇಸತ್ತ ದೇವತೆಗಳು ಜೊತೆ ಸೇರಿ ವರವನ್ನು ಅನುಗ್ರಹಿಸಿದ ಬ್ರಹ್ಮನಲ್ಲಿ ಮೊರೆಯಿಟ್ಟರು. ಆಗ ಒಡೆಯನಾದ ಹರನಲ್ಲಿಗೆ ಪಿತಾಮಹನು ರಜತಾದ್ರಿ ದಿವಿಜ ಸಹಿತ ತೆರಳಿದನು. ಗಂಗಾಧರನು ಪಾರ್ವತಿ ಸಹಿತನಾಗಿ ಭೂತಗಣಗಳ ನಡುವೆ ಕೈಲಾಸದಲ್ಲಿ ಶೋಭಿಸುತ್ತಿದ್ದ ವೇಳೆಯಲ್ಲಿ ಬ್ರಹ್ಮದೇವನು ಈಶ್ವರನ ಪಾದಗಳಿಗೆ ಮಣಿದು ಅರಕಾಸುತರ ದುಷ್ಟ ಕಾರ್ಯದ ಚಿತ್ರಣವನ್ನು ಮುಂದಿಟ್ಟನು. ದೇವತೆಗಳ ಭಕ್ತಿಗೆ ಕುಸುಮಾಂಜಲಿಯಿಂದ ಸಂತೃಪ್ತನಾದ ಪರಶಿವನು ನೊಂದಿದ್ದ ದೇವತೆಗಳನ್ನು ಸಂತೈಸಿದನು. ಓ ಬ್ರಹ್ಮನೇ, 33 ಕೋಟಿ ದೇವತೆಗಳ ಸಹಿತ ಇಲ್ಲಿಗೆ ಬಂದಿರುವೆ. ಏನು ಘನಕಾಯಕ ನನ್ನಿಂದಾಗಬೇಕಾಗಿದೆ ಎಂದು ಶಾಂತಮೂರ್ತಿಯಾಗಿಯೇ ವಿನಂತಿಸಿದ ಶಿವ. ಖಿನ್ನವದನನಾದ ಸೃಷ್ಟಿಕರ್ತನು ನೋವಿನಿಂದಲೇ ಹೇಳಿದ, ಮಹಾದೇವ, ನನ್ನಿಂದ ಒಂದು ಅಚಾತುರ್ಯವಾಗಿದೆ. ದುಷ್ಟರ ತಪಸ್ಸಿಗೆ ಮೆಚ್ಚಿ ಆ ದಾನವ ಸಹೋದರರಿಗೆ ವರವನ್ನು ಅನುಗ್ರಹಿಸಿದೆ. ಈಗ ಅವರ ಉಪಟಳದಿಂದ ಯಾಗ ಯಜ್ಞಾದಿಗಳು ಸ್ತಬ್ಧವಾಗಿದೆ. ದೇವತೆಗಳಿಗೆ ಅವಿಸ್ಸು ದ್ವಿಜರಿಂದ ಕೊಡಲಾಗುವುದಿಲ್ಲ. ಅಧರ್ಮವು ಪೆಡಂಬೂತದಂತೆ ತಾಂಡವವಾಡ್ತಾ ಇದೆ. ಧರ್ಮದ ಶಿರಸ್ಸು ತುಳಿಯಲ್ಪಟ್ಟು ಪಾತಾಳಕ್ಕೆ ದೂಡಲ್ಪಟ್ಟಿದೆ ಎಂದ. ಬ್ರಹ್ಮನ ಮಾತನ್ನಾಲಿಸಿದ ಶಿವ ಅಭಯವನ್ನ ನೀಡಿ, ಅಂಜಬೇಡಿರಿ. ದುರಿತಗಳನ್ನು ನಿವಾರಿಸುವ ದುರ್ಗಾದೇವಿಯ ಪತಿ ನಾನಾಗಿದ್ದೇನೆ. ಅನೇಕ ದಿಕ್ಕುಗಳಿಗೆ ಚದುರಿ ಹೋಗಿರುವ ಸುರರು ಒಟ್ಟಾಗುವ ಕಾಲ ಸನ್ನಿಹಿತವಾಗಲಿದೆ. ನಿಮ್ಮನ್ನು ವಿಪತ್ತಿನಿಂದ ಕಾಪಾಡುತ್ತೇನೆ ಎಂದ. ಸೋತು ಸವೆದಿರುವ ಸುರರು ಅಭಯವನ್ನ ದೇವನಿಂದ ಪಡೆದಾಗ ಅವರ ಕಣ್ಣಿನಿಂದ ಆನಂದ ಬಾಷ್ಪ ತಾನಾಗೇ ಸುರಿಯಿತು. ನೀಲಕಂಠನ ಆಶ್ವಾಸನೆಯಿಂದ ತೃಪ್ತರಾದ ಸಮನಸರು ಉಘೆ ಉಘೆ ಎನ್ನುತ್ತಾ ಶಿವನಿಗೆ ಮೂರ್ಧಾಭಿಷೇಕ ಮಾಡಿದರು. ಹರನ ಅಪ್ಪಣೆಯಂತೆ ಈ ಅವನಿಯ ತಳವು ರಥವಾಯಿತು. ತಾರಾವಳಿಗಳು ರಥದಲ್ಲಿ ಪ್ರತ್ಯಕ್ಷವಾದವು. ವಿಂಧ್ಯ ಹಿಮಾಲಯಗಳು ರಥದ ಹಲಗೆಯಾದವು. ಸೂರ್ಯ ಚಂದ್ರ ಮಂಡಲಗಳೇ ಗರಗರನೆ ತಿರುಗುವ ಗಾಲಿಗಳಾದವು. ಅಹವನೀಯ ದಕ್ಷಿಣಾಗ್ನಿಗಳು ರಥಾಗ್ರದಲ್ಲಿ ತ್ರಿವೇಣಿಕವಾದವು. ಹಾವುಗಳ ನಿಖರವೇ ಹಯಬಂಧನದ ಹಗ್ಗಗಳಾದವು. ಕಾಲದಂಡ, ರೌದ್ರದಂಡ, ಚಕ್ರದಂಡ, ಬ್ರಹ್ಮದಂಡ ರಥದ ಸೀಮಾಗ್ರ ದಂಡಗಳಾಗಿ ಪರಿವರ್ತನೆಯಾದವು. ಸ್ವರ್ಣವರ್ಣದ ಧ್ವಜದಲ್ಲಿ ವೈಭವೋಪೇತವಾದ ವೃಷಭ ಶೋಭಿಸಿತು. ವಿಶ್ವಕರ್ಮನಿಂದ ರಥವು ಖಳವದೆಗಾಗಿ ರಚಿತವಾಯಿತು. ಋತುಗಳು ಮತ್ತು ಸಂವತ್ಸರವು ಧನುಸ್ಸಾಯಿತು. ಅಂಧಕಾರವೇ ಅದಕ್ಕೆ ಕಟ್ಟಿದ ಹುರಿಯಾಗಿ ಶಿವನು ಕಾಲರೂಪನಾಗಿ ಪ್ರತ್ಯಕ್ಷನಾದನು. ವಿಷ್ಣುವಿನ ಅನುಗ್ರಹದಿಂದ ಸಂರಕ್ಷಣೆಯಿಂದ ದಿವ್ಯಬಾಣದ ನಿರ್ಮಾಣವಾಯಿತು. 14 ಲೋಕದ ನಿವಾಸಿಗಳು ಯುದ್ಧವನ್ನು ವೀಕ್ಷಿಸಲು ನೆರೆದರು. ವಿಮಲ ವಿಮುಖೇಶನು ಸರ್ವಾಂಗಕ್ಕೂ ವಿಭೂತಿಯನ್ನ ಹಚ್ಚಿಕೊಂಡು ಕೆಂಜಡೆಯನ್ನು ಬಿಟ್ಟು ಪ್ರಳಯ ರುದ್ರನಂತೆ ವಿಶ್ವಕರ್ಮ ವಿರಚಿತವಾದ ರಥವನ್ನೇರಿದನು. ಸುತ್ತಮುತ್ತಲೂ ರುದ್ರನ ವೀರಗಣಗಳು ಸಿಡಿಲಿನಂತೆ ಗುಡುಗಿದರು. ಪಾರ್ವತಿ ರಮಣನು ದೇವಾದಿ ದೇವತೆಗಳಿಗೆ ಅಭಯವನ್ನಿತ್ತನು. ಸುರರೇ, ನಿಮ್ಮನ್ನು ರಕ್ಷಿಸುವ ಹೊಣೆಯನ್ನ ನಾನು ಹೊತ್ತಿರುತ್ತೇನೆ. 3 ಧೂರ್ತ ಸಹೋದರರು ವರನಾಗೃಹದಿಂದ ಅಜೇಯರಾಗಿದ್ದಾರೆ. ಅವರನ್ನು ವಧಿಸಬೇಕಾದರೆ ಈ ರಥವನ್ನು ನಡೆಸಲು ಸಮರ್ಥನಾದ ಸಾರಥಿಯು ಬೇಕಾಗಿದ್ದಾನೆ. ಹರನಿಗೆ ಸಾರಥಿಯಾಗಲು ಯಾರು ಶಕ್ಯರು ಎಂದಾಗ ಸರ್ವರ ಅಪೇಕ್ಷೆಯಂತೆ ಬ್ರಹ್ಮದೇವನು ಸ್ವತಃ ಸಮ್ಮತಿಸಿ ರಥವನ್ನೇರಿ ವಾಘೆಯನ್ನು ಹಿಡಿದು ರಥವನ್ನು ದಿಕ್ಕು ದಿಕ್ಕುಗಳಿಗೆ ಓಡಿಸಿದ. ದೂರ್ಜಟಿಯ ತೇರು ಬ್ರಹ್ಮನ ಸಾರಥ್ಯದಲ್ಲಿ ಮುಂದೆ ಸಾಗಿದೊಡನೆ ಖಳರ ಮನೋಸ್ಥೈರ್ಯ ನುಚ್ಚು ನೂರಾಯಿತು. ದೇವಾಸುರರ ಕದನವನ್ನ ಹೇಗೆ ವರ್ಣಿಸಲಿ? ಹುಲಿಯು ಸಮಕ್ಷಮಕ್ಕೆ ಬಂದ ಜಿಂಕೆಗಳ ಸ್ಥಿತಿಯಂತೆ ಅಸುರರ ಭಯ ಮತ್ತು ರೋಷದಿಂದ ಕೆಂಪಾದರು. ಇದರಿಂದಾಗಿ ಕಲ್ಪಾಂತ್ಯದ ಅಗ್ನಿಯನ್ನು ದಾನವರು ಸ್ವಯಂ ಪ್ರೇರಣೆಯಿಂದ ಸ್ವೀಕರಿಸಿದಂತಾಯಿತು. ನಂದೀಶ್ವರನು ದಾನವರ ಸೈನ್ಯವನ್ನ ನಾಶ ಮಾಡಿದನು. ಭೂತಗಣಗಳ ಹೊಡೆತಕ್ಕೆ ದಾನವರು ರಕ್ತ ಕಾರಿದರು. ಸಾವನ್ನಪ್ಪಿದ ರಾಕ್ಷಸರು ಮಯನು ಸೃಷ್ಟಿಸಿದ ಅಮೃತ ಸರೋವರದ ಪ್ರಭಾವದಿಂದ ಪುನಃ ಬದುಕಿದರು. ಹರಿಯು ಹಸುವಾಗಿಯೂ ಅಜನು ಕರುವಾಗಿ ಕೂಪದ ಒಳಹೊಕ್ಕು ನೀರನ್ನ ಬತ್ತಿಸಿದರು. ಶಿವನು ಧನಸ್ಸನ್ನು ಕೈಗೆತ್ತಿಕೊಂಡನು.
ಬ್ರಹ್ಮನೇ ಸಾರಥಿಯಾದದ್ರಿಂದ ವೇದಗಳು ಕುದುರೆಗಳಾಗಿ ಸಂತಸದಿಂದ ಕುಣಿದವು. ಮದನರಿಪು ತನ್ನ ಧನುಸ್ಸಿಗೆ ಅವುಗಳ ಆ ಪಾಶುಪಥವನ್ನು ಜೋಡಿಸಿ ದಾನವರನ್ನ ಕೊಲ್ಲಲು ಉದ್ಯುಕ್ತನಾದ. ಅಂದಿಗೆ 1,000 ವರ್ಷಗಳು ಮುಗಿದು ತ್ರಿಪುರಗಳು ಒಂದಾದವು. ಒಂದಾದೊಡನೆಯೇ ತಡ ರುದ್ರನ ಹಣೆಯಿಂದ ಅಗ್ನಿ ಹೊರಟಿತು. ಅಗ್ನಿಯು ಬಾಣದೊಡನೆ ಲೀನವಾಗಿ ಚಿಮ್ಮಿ ನೆಗೆಯಿತು. ಶರದಿಂದ ಹೊರಟ ಉರಿನಾಲಿಗೆಗಳು ತ್ರಿಪುರದ ಸುತ್ತಲೂ ಹರಡಿದಾಗ ದಹಿಸಲು ಪ್ರಾರಂಭವಾಯಿತು. ಚಿಟಚಿಟಲೆಂದು ಉರಿಯುವ ಆ ಬೆಂಕಿಯ ಆಟಾಟೋಪ ವೈಖರಿ ವಿವರಿಸಲು ಅಸಾಧ್ಯ. ಆ ಬೆಂಕಿಯ ಅಲೆಗಳು ಊರ್ಧ್ವಗತಿಯಿಂದ ಧಗಧಗನೆ ನರ್ತಿಸಿದವು. ದ್ರೋಹಿಗಳು, ದುಷ್ಟರು, ಜಗಜಟ್ಟಿಗಳು, ದ್ವೇಷವೀರರು ಅಗ್ನಿಪಾಲಾಗಿ ಪುರತ್ರಯವು ಬೆಂದು ಹೋಯಿತು. ಬೆಂಕಿಯು ಪುರದ ಹೊರಗೆ ಪಸರಿಸಿದರೂ ಶಿವನ ಕರುಣೆಯಿಂದ ಶಾಂತವಾಯಿತು. ದೇವತೆಗಳು ನಮ್ರರಾಗಿ ಪ್ರಾರ್ಥಿಸಿಕೊಂಡರು. ರುದ್ರದೇವ, ನಮ್ಮನ್ನು ದುಷ್ಟರ ಉಪಟಳದಿಂದ ತಪ್ಪಿಸಿದೆ. ಜ್ಞಾನಿಗಳು ನಿನ್ನನ್ನು ರುದ್ರನೆಂದು ಕರೆಯಲು ಮಹತ್ತರವಾದ ಕಾರಣವಿದೆ. ರುದನ್ ದ್ರಾವಯತಿ ಅಂದರೆ ಭಕ್ತರ ಕಷ್ಟ ಪರಂಪರೆಗಳನ್ನು ದ್ರವಿಸುವ ಹಾಗೆ ಮಾಡುತ್ತಿರುವುದರಿಂದಾಗಿ ಈ ನಾಮವು ನಿನಗೆ ಅನ್ವಯವಾಗುತ್ತದೆ. ನಮ್ಮ ಕಷ್ಟವನ್ನು ದೂರ ಮಾಡಿ ಇನ್ನೊಮ್ಮೆ ನಿನ್ನ ಹೆಸರನ್ನು ಸಾರ್ಥಕಗೊಳಿಸಿದೆ. ಉರಿಯನ್ನು ನಿನ್ನ ಹಣೆಯಲ್ಲಿ ಅಡಗಿಸಿಕೊಂಡು ನಮ್ಮನ್ನು ಕಾಪಾಡು ಎಂದಾಗ ಅವರು ಬಯಸಿದಂತೆ ಅಗ್ನಿ ಶಾಂತವಾಯಿತು. ಮಂದ ಮಾರುತವು ಬೀಸಿದಾಗ ಪನ್ನೀರು ಮೈಗೆ ಎರಚಿದ ಅನುಭವವಾಯಿತು. ಅಲ್ಲಿ ನೆರೆದಿದ್ದ ದೇವತೆಗಳೊಡೆಯ ಪುರಂದರನು ಪುರಹರನನ್ನು ಬೀಳ್ಕೊಂಡ ಎಂಬ ಈ ಪುರಾಣ ಕಥೆಯ ಉದಾಹರಣೆಯನ್ನ ನೀಡಿ ಸುಯೋಧನನು ಸಂಭಾಷಣೆ ಮುಂದುವರೆಸಿದನು. ಮಾವ, ಬ್ರಹ್ಮನು ಒಪ್ಪಿ ಸಾರಥಿಯಾದದ್ರಿಂದ ದಿವಿಜರ ಕಷ್ಟ ನಿವಾರಣೆಯಾಯಿತು. ಹರಿಯ ಸಾರಥ್ಯದಿಂದ ಕುಂತಿ ಮಕ್ಕಳಿಗೆ ಜಯ ಲಭಿಸಿದೆ. ನಿಮ್ಮ ಕೃಪಾಸಾಗರದಿಂದ ನಾವು ಉತ್ತೀರ್ಣರಾಗಬೇಕಾಗಿದೆ. ನಮಗೆ ಜಯಪ್ರಾಪ್ತಿಯಾಗುವುದಕ್ಕೆ ಕರ್ಣನೇ ಸಾರಥಿಯಾಗಬೇಕೆಂದು ಅಂಗಲಾಚಿ ಬೇಡುತ್ತಿದ್ದೇನೆ. ಇದಕ್ಕಾಗಿ ಅಜೀವ ಪರ್ಯಂತ ನಾನು ನಿಮಗೆ ಕೃತಜ್ಞನಾಗಲಿದ್ದೇನೆ. ಭುವನ ಖ್ಯಾತನಾದ ಕರ್ಣನು ನಮ್ಮ ತೋರುಗಣ್ಣಿಗೆ ಸೂತನಂತಿದ್ದರೂ ಸತ್ಕುಲ ಪ್ರಸೂತನಾಗಿರಬಹುದು. ಕೋಗಿಲೆಯು ಕಾಗೆಗಳ ಗೂಡಿನಲ್ಲಿ ಸಾಕಲ್ಪಟ್ಟರೂ ತನ್ನ ಸುಶ್ರಾವ್ಯ ಸ್ವರದಿಂದ ಸದಾ ರಂಜಿಸಿರುತ್ತದೆ. ಅಂತೆಯೇ ಕರ್ಣನು ಸೂತನಲ್ಲಿ ಪೋಷಿಸಲ್ಪಟ್ಟರೂ ವೀರನಾಗಿ, ಧೀರನಾಗಿ, ಸತ್ಯವಂತನಾಗಿ, ಸ್ಫುರದ್ರೂಪಿಯಾಗಿ ದೇವತೆಗಳಿಗಿಂತಲೂ ಮಿಗಿಲಾಗಿದ್ದಾನೆ. ದಯಮಾಡಿ ಸಾರಥಿಯಾಗಬೇಕು. ಶತ್ರುಗಳಿಗೆ ನೀವು ಶಲ್ಕಪ್ರಾಯರಾಗಿರುವಿರಿ. ನಿಮ್ಮ ಪೂರ್ವಜರು ಸತ್ಯವನ್ನೇ ಹೇಳುತ್ತಿದ್ದರಂತೆ. ಆದುದರಿಂದ ಪ್ರಾಜ್ಞರು ನಿಮ್ಮನ್ನು ಆರ್ಥಾಯಿನಿ ಎಂದು ಸಂಬೋಧಿಸುತ್ತಾರೆ. ಪರಾಕ್ರಮದಲ್ಲಿ ನಾನು ಕೂಡ ನಿಮಗೆ ಸರಿಯಿಲ್ಲ. ಕರ್ಣನು ಅರ್ಜುನನಿಗಿಂತಲೂ ಅಧಿಕನಾದರೂ ನಿಮಗೆ ಸರಿಸಾಟಿಯಿಲ್ಲ. ಮನೈಚ್ಛಾಭ್ಯಧಿಕಂ ಶಲ್ಯ ಗುಣೈಹಿ ಕರ್ಣಂ ಧನಂಜಯಾದ್ ಭವಂತು ವಾಸುದೇವಶ್ಚ ಲೋಕೋಯಮಿತಿ ಮನ್ಯತೆ ಎಂದು ಶಲ್ಯನನ್ನ ಹಾಡಿ ಹೊಗಳುತ್ತಾನೆ ಸುಯೋಧನ. ಅಂದರೆ ಕರ್ಣನು ಅರ್ಜುನನಿಗಿಂತ ಅಶ್ವಜ್ಞಾನ ಮತ್ತು ಬಲ ಈ ಎರಡರಲ್ಲಿಯೂ ಅಧಿಕನು ಎಂದ ಸುಯೋಧನ. ಕೌರವನ ಹೊಗಳಿಕೆಯ ಮಾತುಗಳನ್ನಾಲಿಸಿದ ಶಲ್ಯನು ನಿರುಪಾಯನಾಗಿ ತಲೆಯನ್ನಾಡಿಸಿ ಒಪ್ಪಿದ. ಕೌರವ, ನಿನ್ನ ವಚನಕ್ಕೆ ಬದ್ಧನಾಗಿ ಒಪ್ಪಿದ್ದೇನೆ. ಒಂದು ವೇಳೆ ನನ್ನ ಸಾರಥ್ಯದಿಂದಾಗಿ ವಿಜಯವದು ನಿನ್ನಲ್ಲಿ ಮನೆ ಮಾಡಬಹುದಾದರೆ ಆಗಲಿ. ಆ ಸೂತಜನನ್ನ ಬರಹೇಳು. ನಾನು ಒಪ್ಪಿದರೂ ಒಂದು ಪ್ರತಿಜ್ಞೆ ಇದೆ. ಸಾರಥ್ಯದ ವೇಳೆಯಲ್ಲಿ ನನ್ನ ಇಚ್ಛೆಗೆ ಬೆಲೆ ಕೊಡದೆ ಆದೇಶವನ್ನು ಮೀರಿ ನಡೆದರೆ ಕೈಯಲ್ಲಿರುವ ಚಮ್ಮಟಿಗೆಯನ್ನ ರಾಧೇಯನ ಮುಖಕ್ಕೆ ಬಿಸಾಡಿ ಲಗಾಮನ್ನು ಬಿಸಾಡಿ ಬರುತ್ತೇನೆ. ಈ ವಿಚಾರ ಅವನಿಗೂ ನೆನಪಿರಲಿ ಎಂದು ದುರ್ಯೋಧನನ ಹೊಗಳಿಕೆಯಲ್ಲಿ ಮೈಮರೆತ ಶಲ್ಯ. ದುರ್ಯೋಧನನಿಗೆ ಆನಂದದಿಂದ ಮೈ ರೋಮಾಂಚನವಾಯಿತು. ಯಾವುದು ಅಸಾಧ್ಯವಾಗಿತ್ತೋ ಅದನ್ನು ಮಾಡಿದ ಸಮಾಧಾನವಾಯಿತು. ಶಲ್ಯನಿಂದ ಬೀಳ್ಕೊಂಡು ಹರ್ಷದಿಂದ ಅರಮನೆಯನ್ನ ಸೇರಿದ. ಇತ್ತ ಅಂಗದೇಶಾಧಿಪತಿಯು ಆಯುಧ ಶಾಲೆಯನ್ನ ಪ್ರವೇಶಿಸಿದನು. ಸಾಲಾಗಿ ಇರಿಸಲ್ಪಟ್ಟ ತೀಕ್ಷ್ಣವಾದ ಶಸ್ತ್ರಾಸ್ತ್ರಗಳು ಸಾಲು ದೀವಿಗೆಯಂತೆ ಮಿಂಚುತ್ತಿದ್ದವು.
ಕಾದಾಡುವ ವೀರನಿಗೆ ಆಯುಧದ ಸಹಾಯವಿಲ್ಲದಿದ್ದರೆ ವಿಜಯ ಪ್ರಾಪ್ತವಾಗಲಾರದು. ವೀರಾಗ್ರೇಸರನಾದ ಕರ್ಣನು ವೈರಿಗಳ ವಧೆಗೆ ಸಹಾಯಕವಾಗುವ ನಿಶ್ಚಿತಾಸ್ತ್ರಗಳಿಗೆ ನಮಿಸಿದ. ಕಿಡಿಗೆದುರುತ್ತಿರುವ ಶಸ್ತ್ರರಾಶಿಗಳಿಗೆ ಕುರಿಕೋಣಗಳ ಬಲಿ ನೀಡಿದ. ಅಲಗುಳಿಗೆ ಪೂಜೆಯನ್ನು ವಿಧಿವತ್ತಾಗಿ ನೆರವೇರಿಸಿ ದರ್ಭಾಂಕುರವನ್ನ ಹರಡಿ ಯಜ್ಞ ದೀಕ್ಷಿತನಂತೆ ಅಲ್ಲಿಯೇ ಶಯನಗೈದನು. ಇವಿಷ್ಟು ತ್ರಿಪುರದಹನದ ಕತೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.